ಎಲ್ಲರಿಗೂ ನಮಸ್ಕಾರ. ಇದು ಮಂಕುತಿಮ್ಮನ ಕಗ್ಗದ 723ನೇ ಪದ್ಯ. ಸ್ವಸ್ಥತೆಯ ಕದಲಿಸದ ಜಗದಾಸ್ತೆಯೊಂದು ಗುಣ, ಅಸ್ತೆಯನ್ನು ಕುಂದಿಸದ ತಾಟಸ್ಥ್ಯವೊಂದು, ನಷ್ಟ ಲಾಭಂಗಳಲ್ಲಿ ಲಘುಹಾಸ್ಯ ನಯವೊಂದು, ಸ್ವಸ್ತಿಗೆ ಅವಶ್ಯಕವೋ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ನಮ್ಮ ಸ್ವಭಾವ ಯಾವ ತರಹ ಇದ್ದರೆ ನಮಗೆ ಒಂದು ಆರೋಗ್ಯಕರವಾದ, ಅದು ಮಾನಸಿಕವಾಗಿ ದೈಹಿಕವಾಗಿ ಕ್ಷೇಮವಾಗಿ ನಮ್ಮನ್ನು ಇಟ್ಟಿರಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು 3 ಎಕ್ಸಾಂಪಲ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡೋಣ ಬನ್ನಿ ಏನು ಹೇಳ್ತಾರೆ ಅಂತ. ಸ್ವಸ್ಥತೆಯ ಕದಲಿಸದ ಜಗದಾಸ್ತೆಯೊಂದು ಗುಣ ಅಂದರೆ ನಮ್ಮ ನೆಮ್ಮದಿಯನ್ನು ಕೆಡಿಸದ ಜಗತ್ತಿನಲ್ಲಿ ಇರುವ ಒಂದು ಆಸಕ್ತಿ, ಅದು ಒಂದು ತರಹವಾದ ಸ್ವಭಾವ ಅಂತ ಹೇಳ್ತಾರೆ. ಅಂದರೆ ಜಗತ್ತಿನಲ್ಲಿ ನಮಗೆ ಆಸಕ್ತಿ ಇರಬೇಕು. ನಿರಾಸಕ್ತರಾದರೆ ಅದು ಒಂದು ಪೆಸಿಮಿಸ್ಟಿಕ್ ಔಟ್ಲುಕ್ ಅಂತ ಹೇಳ್ತೀವಿ ಅಲ್ವಾ. ಒಂದು ಆಸಕ್ತಿ ಇದ್ದಾಗ ನಮಗೆ ಅದು ಒಂದು ಪಾಸಿಟಿವ್ ಔಟ್ಲುಕ್ ಇರುತ್ತೆ, ಅದು ಬೇಕು ನಮಗೆ. ಆದರೆ ಆ ಒಂದು ಜಗತ್ತಿನಲ್ಲಿ ಒಂದು ಏನು ನಮಗೆ ಆಸಕ್ತಿ ಇದೆಯೋ ಅದು ನಮ್ಮ ನೆಮ್ಮದಿಯನ್ನು ಕೆಡಿಸಬಾರ್ದು. ಆ ಥರ ಒಂದು ಸ್ವಭಾವವನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಅಸ್ತೆಯನ್ನು ಕುಂದಿಸದ ತಾಟಸ್ಥ್ಯವೊಂದು ಅಂದರೆ ನಮ್ಮ ಒಂದು ಆಸಕ್ತಿಯನ್ನು ಕಡಿಮೆ ಮಾಡದಿರುವ ಒಂದು ಸ್ಥಿರತೆ ನಾವು ಕಾಪಾಡಿಕೊಂಡು ಬರಬೇಕು. ಎಲ್ಲದರಲ್ಲೂ ನಮಗೆ ಒಂದು ಆಸಕ್ತಿ ಇರಬೇಕು. ಏನೇ ಒಂದು ಹೊಸದು ಕಲಿಯೋದಾಗಲಿ ಅಥವಾ ಏನೋ ಒಂದು ಹೊಸದು ನೋಡಿದಾಗ ಅದನ್ನು ಅನುಭವಿಸೋ ಅದು ಒಂದು ಆಸಕ್ತಿನೇ. ಆ ಒಂದು ಆಸಕ್ತಿಯನ್ನು ನಾವು ಕಾಪಾಡಿಕೊಂಡು ಬರಬೇಕಾದ್ರೆ ನಮಗೆ ಒಂದು ಸ್ಥಿರತೆ ಬೇಕಾಗತ್ತೆ. ಅಯ್ಯೋ ಇದೇನಪ್ಪ, ಅಯ್ಯೋ ಅದೇನಪ್ಪ ಅನ್ನೋವಂಥ ಒಂದು ಇದು ಮೆಂಟ್ಯಾಲಿಟಿ ಇಲ್ಲದೆ ಏನು ನೋಡಿದ್ರೂ ಅದರಲ್ಲಿ ಒಂದು ಹೊಸದೊಂದು ಕಾಣೋದು, ಹೊಸದೊಂದು ಅನುಭವ ಪಡೆಯೋದು, ಆ ಥರ ಒಂದು ನಾವು ಸ್ವಭಾವ, ಅದು ಒಂದು 2ನೇ ಗುಣ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ನಷ್ಟ ಲಾಭಂಗಳಲ್ಲಿ ಲಘುಹಾಸ್ಯ ನಯವೊಂದು ಅಂದರೆ ಏನೇ ಒಂದು ನಷ್ಟ ಆಗಲಿ ಅಥವಾ ಏನೇ ಒಂದು ಲಾಭವಾಗಲಿ ಅದನ್ನು ಲೈಟಾಗಿ ತಗೊಳ್ಳೋದು, ಹಾಸ್ಯವಾಗಿ ತಗೊಳ್ಳೋದು. ಯಾಕಂದರೆ ಸುಖ ದುಃಖಗಳು ಒಂದೇ ಥರ ತಗೊಳ್ಳಿ ಅಂತ ಏನು ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ತಿಳಿಸಿದನೋ ಅದೇ ಥರ ಇಲ್ಲಿ ಹೇಳ್ತಾರೆ. ಲಾಭ ನಷ್ಟಗಳಲ್ಲಿ ಜಾಸ್ತಿ ಚಿಂತೆ ಪಡ್ತಾರೆ, ಲಾಭವಾದಾಗ ಹಿಗ್ಗದೆ, ನಷ್ಟವಾದಾಗ ಕುಗ್ಗದೆ ಒಂದೇ ಸಮ ಒಂದು ಹಾಸ್ಯವಾಗಿ ತಗೊಂಡು ಎಲ್ಲವನ್ನೂ ಒಂದು ತೂಗಿಸ್ಕೊಂಡು ಹೋದಾಗ ಅದು ಒಂದು ತರಹ ಸ್ವಭಾವ. ಈ 3 ಸ್ವಭಾವಗಳು ಮನುಷ್ಯನಿಗೆ ಇದ್ದರೆ ಏನಂತಾರೆ, ಸ್ವಸ್ತಿಗ ಅವಶ್ಯಕವೋ ಅಂದರೆ ನಮ್ಮ ಕ್ಷೇಮಕ್ಕೆ ಈ ಸ್ವಭಾವಗಳೆಲ್ಲ ನಮ್ಮ ಒಂದು ನೆಮ್ಮದಿಗೆ ಬಹಳ ಅವಶ್ಯಕ ಅಂತ ಹೇಳ್ತಾರೆ. ಯಾವುದು ಆ 3 ಸ್ವಭಾವಗಳನ್ನು ನಾವು ರೂಢಿಸ್ಕೋಬೇಕಂತೆ ನಮ್ಮ ಜೀವನದಲ್ಲಿ? ಮೊದಲು ಹೇಳ್ತಾರೆ, ಜೀವನದಲ್ಲಿ ಆಸಕ್ತಿಯನ್ನು ಹೊಂದಿದ್ದು ಆ ಜಗತ್ತಿನ ಆಸಕ್ತಿಯಿಂದ ನಮ್ಮ ನೆಮ್ಮದಿಯನ್ನು ಕೆಡಿಸಿಕೊಳ್ಳದೇ ಇರೋದು. 2ನೇದು ಹೇಳ್ತಾರೆ, ಆಸಕ್ತಿಯನ್ನು ಕಡಿಮೆ ಮಾಡದಿರುವ ಮತ್ತು ಒಂದು ಸ್ಥಿರತೆಯನ್ನು ಕಾಪಾಡಿಕೊಂಡು ಬರುವ ಒಂದು ಸ್ವಭಾವ, ಅದನ್ನು ಮೇಂಟೈನ್ ಮಾಡಿಕೊಂಡು ಬರೋದು ಅಂತ ಹೇಳ್ತಾರೆ. 3ನೇದು ಹೇಳ್ತಾ ಇದ್ದಾರೆ, ಲಾಭ ನಷ್ಟಗಳು ಬಂದಾಗ ಅದನ್ನು ಒಂದು ಹಾಸ್ಯಪೂರ್ವಕವಾಗಿ ನಗುತ್ತಾ ಎರಡನ್ನೂ ಒಂದೇ ಥರ ಸಮನಾಗಿ ತಗೊಳ್ಳುವಂಥ ಒಂದು ಸ್ವಭಾವ. ಈ ಸ್ವಭಾವಗಳನ್ನು ನಾವು ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡು ಬಂದಾಗ ಅದು ನಮ್ಮ ನೆಮ್ಮದಿಗೆ, ನಮ್ಮ ಕ್ಷೇಮಕ್ಕೆ ಬಹಳ ಅವಶ್ಯಕ, ಬಹಲ ಅನುಕೂಲವಾಗುತ್ತೆ. ಆ ಥರ ಒಂದು ನಾವು ರೂಢಿಸ್ಕೊಂಡಾಗ ಜೀವನ ಬಹಳ ಅನುಕೂಲವಾಗಿ ಈಸಿ ಗೋಯಿಂಗ್ ಥರ ಇರುತ್ತೆ ಅಂತ ಇಲ್ಲಿ ನಮಗೆ ಡಿ ವಿ ಜಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.